ಹಲೋ ಗೈಸ್, ನಾವು ಈಗ ಕೆ-ಸೆಟ್ ಲೈಕ್ ಅಗ್ರಿಕಲ್ಚರಲ್ ಇದು ನೋಡೋಣ, ಕಟ್ ಆಫ್ ನೋಡೋಣ. ಲೈಕ್ AG ಕಟ್ ಆಫ್. ಸೊ ಇದು ಆಕ್ಚುಲಿ ನಮಗೆ ರೌಂಡ್ 1 ಕಟ್ ಆಫ್ ನೋಡ್ಬೋದು. ಸೀಟ್ ನಂಬರ್ 1 ಸೆಷನ್ 1 ಅಂತಂದ್ರೆ ರೌಂಡ್ 1 ಕಟ್ ಆಫ್ ಇದು. ಸೊ ಅದ್ರ ಬೇಸ್ ಮೇಲೆ ನಾವು ನೋಡೋಣ. ಸೊ ಇದರಲ್ಲಿ ನಮಗೆ ಫಸ್ಟ್ ಕಾಲೇಜು ಇಲ್ಲಿ ಮೆನ್ಷನ್ ಮಾಡ್ತಿರೋದು ಇವರು ತುಮಕೂರು. ಸೊ ನೀವು ಕನ್ಫ್ಯೂಸ್ ಆಗಬೇಡಿ, ಇದರಲ್ಲಿ ಯಾವ್ದು ಫಸ್ಟ್ ಬಂದರೆ ಅದೇ ಫಸ್ಟ್ ಕಾಲೇಜ್ ಟಾಪ್ ಕಾಲೇಜು. ಬಾಟಮ್ ಅಲ್ಲಿ ಯಾವ್ದು ಬಂದರೆ ಇದು ಬಾಟಮ್ ಕಾಲೇಜ್ ಅಂತ ಥಿಂಕ್ ಮಾಡಕ್ ಹೋಗಬೇಡಿ. ಸುಮ್ಮನೆ ರೆಫರೆನ್ಸ್ ಇಟ್ಟಿದ್ದಾರೆ ಅಷ್ಟೇ. ಸೊ ಇಟ್ ಡಸಂಟ್ ಮೀನ್ ಲೈಕ್ ಫಸ್ಟ್ ಬೈ ಯಾವ್ದು ಬಂದರೆ ಅದೇ ಟಾಪ್ ಕಾಲೇಜ್ ಅಂತ ಇಲ್ಲ. ಸೊ ನನಗೆ ಆ್ಯಕ್ಚುಲಿ AG ಕಡೆ ಲೈಕ್ ಅಗ್ರಿಕಲ್ಚರ್ BSc ಕಾಲೇಜ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಓನ್ಲಿ ನನಗೆ ಕಟ್ ಆಫ್ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ಸೊ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್, ಬೇಕಾದ್ರೆ ನಾನು ಇಂಜಿನಿಯರಿಂಗಲ್ಲಿ ಯಾವ್ದು ಕಾಲೇಜ್ ಚೆನ್ನಾಗಿದೆ, ಯಾವ್ದು ಕಾಲೇಜ್ ಚೆನ್ನಾಗಿಲ್ಲ ಅಂತ ನಾನು ಅನಲೈಸ್ ಮಾಡ್ತೀನಿ. ಬಟ್ ಇದರಲ್ಲಿ ನನಗೆ ಗೊತ್ತಿಲ್ಲ. ನಾನು ಜಸ್ಟ್ ನಿಮ್ಗೆ ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ ಅಂತ ನೋಡ್ತಿದ್ದೀನಿ ಅಷ್ಟೇ. ಸೊ ಇಲ್ಲಿ ತುಮಕೂರಲ್ಲಿ ಲೈಕ್ ಇದು ತುಮಕೂರು ಡಿಸ್ಟಿಕ್ಕು. ಸೊ ನಮಗೆ ತುಮಕೂರಲ್ಲಿ ನಮಗೆ ನೋಡ್ಬೋದು ನಿಮಗೆ ಅಗ್ರಿಕಲ್ಚರ್ BScಗೆ 1G ಕ್ಯಾಟಗರಿಗೆ 21K ಇದೆ. ಆ್ಯಂಡ್ 2AG ಕ್ಯಾಟಗರಿಗೆ 20,000 ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ 1K 1R ಅಂತಂದರೆ ಫಾರ್ ಸಪೋಸ್ ನಿಮಗೆ ನಿಮ್ಮ ಕ್ಯಾಟಗಿರಿ 1G ಆಗಿದೆ. ಇದು ಫಾರ್ ಸಪೋಸ್ ನಿಮ್ಮ 1Gಯಲ್ಲಿ ನಿಮ್ಮ ಕ್ಯಾಟಗಿರಿ ಏನಾದರೂ ನಿಮ್ಮ ಲೈಕ್ ಕನ್ನಡ ರಿಸರ್ವೇಷನ್ ಇತ್ತಂದರೆ ಇಲ್ಲಿ ಮೆನ್ಷನ್ ಮಾಡ್ತಾರೆ. ರೂರಲ್ ಕೋಟೆ ಅಂದರೆ ಇಲ್ಲಿ ಮೆನ್ಷನ್ ಮಾಡ್ತಾರೆ. ಬಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಯಾಕಂತಂದರೆ ಫಸ್ಟ್ ರೌಂಡಲ್ಲಿ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ ಯಾರಿಗೂ ಸೀಟ್ ಸಿಕ್ಕಿಲ್ಲ ಇಲ್ಲಿ. ಅದಕ್ಕಾಗಿ ಇಲ್ಲಿ ಮೆನ್ಷನ್ ಮಾಡಿಲ್ಲ ಅವರು. ಫಾರ್ ಸಪೋಸ್ ಎಷ್ಟು ರ್ಯಾಂಕ್ ಇರ್ಬೋದು ಅಂದರೆ ಇಲ್ಲಿ 1G ಏನಿದೆಯೋ ಕ್ಯಾಟಗಿರಿ 1G ಅದ್ರ ರಿಲೇಟೆಡ್ ಒಂದು 2K 3K ಒಂದು 22 23K ಇರ್ಬೋದು ಅಷ್ಟೇ. ನೀವು ಜನರಲ್ ನೋಡ್ಕೊಳ್ಳಿ ಸಾಕು. ಓಕೆ, ಲೈಕ್ ನೀವು ಓನ್ಲಿ ಇಲ್ಲಿ ಜನರಲ್ ನೋಡ್ಕೊಳ್ಳಿ ಸಾಕು. ಸೊ ಈ ಜನರಲ್ ನೋಡ್ಕೊಳ್ಳಿ. ಇನ್ನು ಕನ್ನಡ ಮೀಡಿಯಂ ರೂರಲ್ ಕೋಟೆ ನಿಮಗೆ ಬೆನಿಫಿಟ್ ಪಕ್ಕ ಸಿಗುತ್ತೆ. ಆ್ಯಂಡ್ ಇದು ನೆಕ್ಸ್ಟ್ 2AG ಕ್ಯಾಟಗಿರಿ ಆಯಿತು. 2A ಕ್ಯಾಟಗಿರಿ ಸೇಮ್ ನೋಡಿ. 2AG ಕ್ಯಾಟಗಿರಿ 20,000, 2AR 23. ಅಂದರೆ ರೂರಲ್ ಕೊಟ್ಟಿದ್ದಂದರೆ ಅಪ್ ಟು 3K ವರೆಗೂ ನಿಮಗೆ ಇನ್ನೂ ಬೆನಿಫಿಟ್ ಆಗುತ್ತೆ. ಆ್ಯಂಡ್ 2BG ಕ್ಯಾಟಗಿರಿ 21K ಆ್ಯಂಡ್ 2AG 3AG ಕ್ಯಾಟಗಿರಿ 18. ಸೊ ಇದೇ ಥರ ಇದೆ. ನಾನು ಎಲ್ಲ ನೋಡ್ಕೊಳ್ಳಿ. 3AR ರೂರಲ್ ಕೊಟ್ಟಿದ್ದಂತೆ 22, ಅವಾಗೆ 22 18 ಇತ್ತು. ಇಲ್ಲಿ 22 ಅಂದರೆ 4,000 ಇನ್ಕ್ರೀಸ್ ಆಗಿದೆ. ಆ್ಯಂಡ್ ರೂರಲ್ ಕೋಟ ರಿಸರ್ವೇಷನ್ ಇದ್ದರೆ. ಆ್ಯಂಡ್ ಇಲ್ಲಿ GMಗಾದರೆ 17,000 ಮಾತ್ರ ಇದೆ. GMಲ್ಲಿ ನಿಮ್ಮ ಕನ್ನಡ ಮೀಡಿಯಂ ಕೋಟ ಇದ್ದರೆ 18,000 ಹೋಗುತ್ತೆ. ರೂರಲ್ ಕೋಟ ಇದ್ದರೆ 19,000 ಹೋಗುತ್ತೆ. ಇದು ಆ್ಯಂಡ್ ಈಗ ನಾವು ಬೇರೆ ಕಡೆ ಹೋಗೋಣ. ಈಗ ನೆಕ್ಸ್ಟ್ ಈಗ ನಮಗೆ SC ಕ್ಯಾಟಗಿರಿ ಆದರೆ 21K ವರೆಗೂ ಇದೆ. ಅದರಲ್ಲಿ ನಿಮಗೆ ಕನ್ನಡ ಮೀಡಿಯಂ ಕೋಟ ಇದ್ದರೆ 30,000 ವರೆಗೂ ಇದೆ. ಆ್ಯಂಡ್ ರೂರಲ್ ಕೋಟ ಇದೆ ಅಂದರೆ 27K ವರೆಗೂ ಇದೆ. ಆ್ಯಂಡ್ ಜನರಲ್ ಆದರೆ ನೀವು ಓನ್ಲಿ ST ಆಗಿದ್ರೆ ನಿಮಗೆ 24K ಆ್ಯಂಡ್ STR ಆಗಿದ್ರೆ 27. ಆ್ಯಂಡ್ STR ಲಾಸ್ಟ್ ಇಯರು ಯಾರು ಈ ಕಾಲೇಜ್ ಜಾಯ್ನ್ ಆಗಿಲ್ಲ. ಐ ಮೀನ್ ಫಸ್ಟ್ ರೌಂಡಲ್ಲಿ ಯಾರಿಗೂ ಕಾಲೇಜ್ ಸಿಕ್ಕಿಲ್ಲ ಸೀಟ್. ಇದು ಆ್ಯಂಡ್ ನೆಕ್ಸ್ಟ್ ಕಾಲೇಜ್ ಹೋಗೋಣ. ಸೊ ಆ ನೆಕ್ಸ್ಟ್ ಕಾಲೇಜ್ ನಮಗೆ GKVK. ಸೊ ಇದು ಕ್ಯಾಂಪಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬೆಂಗಳೂರಲ್ಲಿರೋದು ಟಾಪ್ ಕಾಲೇಜ್ ಇದು. ಆ್ಯಂಡ್ ಇದರಲ್ಲಿ 2 ಕೋರ್ಸಸ್ ಇದೆ. ಒಂದು ಬಂದು BSc ಅಗ್ರಿಕಲ್ಚರಲ್ ಅಂತ, ಆ್ಯಂಡ್ ಇನ್ನೊಂದು BScನಲ್ಲಿ ಮತ್ತು ನಮಗೆ ಫುಡ್ಡು ನ್ಯೂಟ್ರಿಷನ್ ಬಗ್ಗೆ ಇರುತ್ತೆ, ಅದೊಂದು ಕೋರ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ಟೋಟಲ್ 1G ಕ್ಯಾಟಗಿರಿ ಆದರೆ 6,000 ವರೆಗೂ ರ್ಯಾಂಕ್ ಇದೆ. ಆ್ಯಂಡ್ 1K ಕ್ಯಾಟಗಿರಿ ಮತ್ತು ಇದು ಫುಡ್ಡು ಮತ್ತು ಇದಕ್ಕೆ ಮೆನ್ಷನ್ ಮಾಡಿಲ್ಲ, ಲಾಸ್ಟ್ ಇಯರ್ ಸಿಕ್ಕಿಲ್ಲ. ಆ್ಯಂಡ್ 1G ಆಯಿತು ಅಂದರೆ 2A ಕ್ಯಾಟಗಿರಿ ಆದರೆ 5,900 ಐತೆ. ಆ್ಯಂಡ್ ಇದಕ್ಕೆ ಫುಡ್ ಟೆಕ್ನಾಲಜಿ ಬಗ್ಗೆ ನ್ಯೂಟ್ರಿಷನ್ ಬಗ್ಗೆ ಆದರೆ 13,000 ಇದೆ. ಆ್ಯಂಡ್ 2K ಕ್ಯಾಟಗಿರಿಗಾದರೆ 6,700 ಐತೆ. ಆ್ಯಂಡ್ ನೆಕ್ಸ್ಟು 2BG ಕ್ಯಾಟಗರಿಗೆ 9,000 ಮಾತ್ರ ಐತೆ. ಆ್ಯಂಡ್ ಈಗ ಇವೆಲ್ಲ 3BR ಎಲ್ಲ ರೂರಲ್ ಕೂಡ 13,000 ಹೋಗಿದೆ ಎಕ್ಸ್ಟೆಂಡ್ ಅಷ್ಟೇ. ಆ್ಯಂಡ್ 3AG ಕ್ಯಾಟಗಿರಿಗಾದರೆ ನಿಮಗೆ 4,900 ಅಂದರೆ 5,000 ಇದೆ ಅಗ್ರಿಕಲ್ಚರ್ BSc. ಆ್ಯಂಡ್ ನೀವೇನಾದರೂ ಫುಡ್ ಟೆಕ್ನಾಲಜಿ ನ್ಯೂಟ್ರಿಷನ್ ಬಗ್ಗೆ ಓದಬೇಕಂದ್ರೆ ನಿಮಗೆ ಅಪ್ ಟು 12K ವರೆಗೂ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇವೆಲ್ಲ ಬಿಟ್ಬಿಡಿ, ಇವೆಲ್ಲ ಲೈಕ್ ಸುಮ್ಮನೆ ನಿಮಗೆ ರೂರಲ್ ಕೋಟ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಇಲ್ಲ ಅಂತಂದರೆ ನಿಮ್ಗೆ ಏನು ಬೆನಿಫಿಟ್ ಆಗೋಲ್ಲ. ಸುಮ್ಮನೆ ನೀವು ಜನರಲ್ ಕ್ಯಾಟಗರಿ ನೋಡ್ಕೊಳ್ಳಿ. ನಿಮ್ಮ ಕ್ಯಾಸ್ಟ್ ಜನರಲ್ ಪೀರಿಯಡ್ ಇಟ್ಕೊಂಡು ನೋಡಿ. ಆ್ಯಂಡ್ ನಿಮಗೆ ಕನ್ನಡ ಮೀಡಿಯಂ ರೂರಲ್ ಕೋಟ ಅವೇನು ಬಿಟ್ಬಿಡಿ, ಅವಿದ್ದರೆ ನಿಮಗೆ ಬೆನಿಫಿಟ್, ಇಲ್ಲ ಅಂದರೆ ಬೆನಿಫಿಟ್ ಆಗೋಲ್ಲ, ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಈಗ ಮತ್ತೆ ಮಾತಾಡೋದಾದರೆ GM ಕ್ಯಾಟಗಿರಿಗಾದರೆ 4,300 ಐತೆ. ಆ್ಯಂಡ್ ಆಲ್ಸೋ ನಿಮಗೆ ಫುಡ್ ಟೆಕ್ನಾಲಜಿ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಹೋಗ್ಬೇಕಂತಂದರೆ ಈ GKVKಯಲ್ಲಿ 9,800 ಐತೆ. ಆ್ಯಂಡ್ ಆಲ್ಸೋ SG ಕ್ಯಾಟಗಿರಿಗಾದರೆ ನಿಮಗೆ 12,000 ವರೆಗೂ ಐತೆ. ಆ್ಯಂಡ್ ಆಲ್ಸೋ ನಿಮಗೆ ಫುಡ್ಡು ಟೆಕ್ನಾಲಜಿ ಇಲ್ಲಾಂದರೆ ನ್ಯೂಟ್ರಿಷನ್ ಟೆಕ್ನಾಲಜಿ ಬಗ್ಗೆ ಕೋರ್ಸ್ ಓದಬೇಕಂತಂದರೆ ಈ ಕಾಲೇಜಲ್ಲಿ 17,000 ವರೆಗೂ ಆಫರ್ ಇದೆ. ಆ್ಯಂಡ್ ST ಕ್ಯಾಟಗಿರಿಗಾದರೆ 12,000 23,000 ವರೆಗೂ ಕಟ್ ಆಫ್ ಹೋಗಿದೆ. ಆ್ಯಂಡ್ ಇದು ಲೈಕ್ ಟೋಟಲ್ಲು. ಆ್ಯಂಡ್ ಈಗ ಮತ್ತೆ ನೆಕ್ಸ್ಟ್ ಕಾಲೇಜ್ ಹೋಗೋಣ. 2 ಕಾಲೇಜಸ್ ಆಗೋಯಿತು. ಆ್ಯಂಡ್ ನೆಕ್ಸ್ಟು ಹಾಸನಲ್ಲಿದೆ. ಫಸ್ಟ್ ಆಫ್ ಮಾಡ್ತೀನಿ. ನೆಕ್ಸ್ಟ್ ಹಾಸನಲ್ಲಿದೆ. ಸೊ ಹಾಸನಲ್ಲಿ 2 ಕೋರ್ಸಸ್ ಇದೆ, ಒಂದು ಅಗ್ರಿಕಲ್ಚರ್ ಒಂದು ಮತ್ತು B.Tech ಬಯೋಟೆಕ್ನಾಲಜಿ ಒಂದು. ಸೊ ಇಲ್ಲಿ ನೋಡ್ಬೋದು, ಒಂದು ಅಗ್ರಿಕಲ್ಚರ್, ಇನ್ನೊಂದು ಬಯೋಟೆಕ್ನಾಲಜಿ. ಆ್ಯಂಡ್ ಇದರಲ್ಲಿ 1G ಕ್ಯಾಟಗರಿಗೆ 10,000 ವರೆಗೂ ರ್ಯಾಂಕ್ ಹೋಗಿದೆ, ಅಪ್ ಟು 10K. ಅಂದರೆ ಬಯೋಟೆಕ್ನಾಲಜಿಯಲ್ಲಿ ನಿಮಗೆ ಅಪ್ ಟು 20,000 ವರೆಗೂ ಹೋಗಿದೆ. ಆ್ಯಂಡ್ 2AG ಕ್ಯಾಟಗಿರಿಯಲ್ಲಿ 10,000 ಸೇಮು, ಅಲ್ಲಿ 4,000 ಇನ್ಕ್ರೀಸ್ ಆಗಿದೆ. ಆ್ಯಂಡ್ 2B ಕ್ಯಾಟಗಿರಿಯಲ್ಲಿ 14,000 ಇದೆ BScಗೆ, ಅಗ್ರಿಕಲ್ಚರ್ BScಗೆ.
ಆ್ಯಂಡ್ ಇದಕ್ಕೆ ಬಯೋಟೆಕ್ನಾಲಜಿಗೆ 40,000 ಹೋಗಿದೆ. ಆ್ಯಂಡ್ ಅಷ್ಟೇ 3A ಕ್ಯಾಟಗಿರಿ 10,000 ಹೋಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ನಮಗೆ ಲಾಸ್ಟ್ ಇಯರು ಯಾರು ಸೇರಿಲ್ಲ ಫಸ್ಟ್ ರೌಂಡಲ್ಲಿ ಕಾಲೇಜಿಗೆ. ಮೇ ಬಿ ರ್ಯಾಂಕ್ ಆನ್ ಅಪ್ ಟು ಲೈಕ್ ಇರ್ಬೋದು ಲೈಕ್ 35,000 40,000 ಇರ್ಬೋದು ರೇಂಜು, ಅದಕ್ಕೆ ಅಷ್ಟೇ. ನೆಕ್ಸ್ಟ್ 3B ಕ್ಯಾಟಗಿರಿಗೆ 9,700 ಐತೆ. ಆ್ಯಂಡ್ ಆಲ್ಸೋ ಬಯೋಟೆಕ್ನಾಲಜಿಗೆ 22,000 ಐತೆ. ಆ್ಯಂಡ್ GM ಕ್ಯಾಟಗಿರಿ ಹೋಗೋಣ. ಸೊ GM ಕ್ಯಾಟಗಿರಿಯಲ್ಲಿ 9,000 17,000, SC ಅವ್ರಿಗಾದರೆ 16,000 28,000, ST ಅವ್ರಿಗಾದರೆ 17,000 18,000. ಸೊ ಇದು ಲೈಕ್ ಎಲ್ಲ ಕಟ್ ಆಫು ಹಾಸನಲ್ಲಿ. ನಾನು ಬೇಕಾದರೆ ಇದು ಕೊಡ್ತೀನಿ ನಾನು ಲೈಕ್ ರೆಕಾರ್ಡ್ದು PDF ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಔಟ್ ಮಾಡಿಬಿಡಿ. ಆ್ಯಂಡ್ ಇದು ಲೈಕ್ ಇನ್ನೂ ಜಾಸ್ತಿನೇ ಇದೆ, ಎಲ್ಲ ಮೆನ್ಷನ್ ಮಾಡೋಕ್ಕಾಗಲ್ಲ, ಇನ್ವೆಸ್ಟ್ಮೆಂಟ್ ಟೈಮ್ ವೇಸ್ಟ್ ಆಗುತ್ತೆ ನಿಮಗೆ, ಎಲ್ಲ ಕನ್ಫ್ಯೂಸ್ ಮಾಡ್ತಾ ಇರ್ತೀನಿ ಎಲ್ಲ ಇದೆಲ್ಲ ಡ್ರಾಯಿಂಗ್ ಬರೆದು ಸೊ ನಿಮಗೆ ಚೆನ್ನಾಗಿ ಡಿಸ್ಪ್ಲೇ ಮಾಡಬೇಕಂತ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಕ್ಯಾಂಪಸ್ಸು ಇರುವಕ್ಕಿ ಕ್ಯಾಂಪಸ್ ಅಂತೆ, ಶಿವಮೊಗ್ಗದಲ್ಲೈತೆ. ಆ್ಯಂಡ್ ಇದರಲ್ಲಿ 3 ಕೋರ್ಸ್ ಇದೆ. ಒಂದು ಬಂದು ಅಗ್ರಿಕಲ್ಚರ್ BSc ಮತ್ತು ಫಾರೆಸ್ಟ್ರಿ ಇದೆ. ಆ್ಯಂಡ್ ಆಲ್ಸೋ ಆರ್ಕಿಟೆಕ್ಚರ್ ಐತೆ. ಆ್ಯಂಡ್ ಇದರಲ್ಲಿ ನಿಮಗೆ 1G ಕ್ಯಾಟಗಿರಿಗೆ ರ್ಯಾಂಕ್ ಬಂದರೆ 18,000. ಆ್ಯಂಡ್ ಆಲ್ಸೋ BSc ಫಾರೆಸ್ಟ್ರಿಗೆ ಯಾರು ಜಾಯ್ನ್ ಆಗಿ ಫಸ್ಟ್ ರೌಂಡಲ್ಲಿ ಮೇ ಬಿ ಮಿನಿಮಮ್ ಅಂದರೂ 15,000 15 to 20,000 ರೇಂಜ್ ಇರ್ಬೋದು. ನನ್ನ ಆರ್ಕಿಟೆಕ್ಚರ್ಗೆ 274. 2AG ಕ್ಯಾಟಗರಿಗಾದರೆ 13,000 12,000 24,000 ಕೂಡ ಕಟ್ ಆಫ್ ಇದೆ. ಆ್ಯಂಡ್ ಆಲ್ಸೋ ಲೈಕ್ ಇಲ್ಲಿ ಯಾವ ಮೆನ್ಷನ್ ಮಾಡಿಲ್ಲ, ಯಾವ ಕಾಲೇಜ್ ಸೇರಿಲ್ಲ, ನಿಮ್ಮ ಅದೃಷ್ಟ. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ರೇಂಜ್ ಒಂದು 30,000 20,000 ಬಂದಿದ್ರು ಆಗಿಬಿಡಿ, ಸಿಗುತ್ತೆ. ಆ್ಯಂಡ್ 3A ಕ್ಯಾಟಗಿರಿಗಿದೆ 12,000 ಮತ್ತು ಮೇ ಬಿ ಇದನ್ನು ಒಂದು 12-15,000 ಇರ್ಬೋದು ಅಷ್ಟೇ. ಆ್ಯಂಡ್ 3B ಕ್ಯಾಟಗಿರಿಗೆ 11,000 13,000, ಮೇ ಬಿ ಇದು ಒಂದು 15,000 ಇಲ್ಲಾಂದರೆ ಬಿಲೋ 20,000 ಇರ್ಬೋದು, ಗೆಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲಿ GM ಕ್ಯಾಟಗಿರಿ ಹೋಗೋಣ. ಸೊ GM ಕ್ಯಾಟಗಿರಿಯಲ್ಲಿ 10,000 ಐತೆ, 9,000 ಐತೆ, 18,000 ಹೋಗಿದೆ. ಆ್ಯಂಡ್ IC ಕ್ಯಾಟಗಿರಿಗಾದರೆ 90,000 ಅಂದರೆ 20,000 ಹೋಗಿದೆ, 15,000 30,000. ಆ್ಯಂಡ್ ST ಅವ್ರಿಗೆ ಇದು ಹಾಕಿಲ್ಲ, ಮೇ ಬಿ ಒಂದು ಅರೌಂಡು 10K ಇರ್ಬೋದಾ, 10K ಇರುತ್ತೆ. ಆ್ಯಂಡ್ ಇದೊಂದು 13,000, ಇದೊಂದು 23,000 ಯಾವುದು ಆರ್ಕಿಟೆಕ್ಚರು. ಆ್ಯಂಡ್ ಫಾರೆಸ್ಟ್ 30,000 13,000 ರ್ಯಾಂಕು. ಆ್ಯಂಡ್ ಇದು ನೆಕ್ಸ್ಟು ಶಿವಮೊಗ್ಗದಲ್ಲಿ 2 ಕ್ಯಾಂಪಸ್ ಐತಾ? ಎಸ್, ಶಿವಮೊಗ್ಗದಲ್ಲಿ 2 ಕ್ಯಾಂಪಸ್ ಇದೆ, ನೀವು ನೋಡಿ. ಲೈಕ್ ಒಂದು ಬಂದು ಇರುವಕ್ಕೆ ಕ್ಯಾಂಪಸ್ ಅಂತೆ, ಇನ್ನೊಂದು ಬಂದು ನ್ಯಾವಿಲೆ ಕ್ಯಾಂಪಸ್ ಅಂತೆ. ಸೊ ಸಾರಿ ಡಿಸ್ಪ್ಲೇ ಆಗ್ತಿರೋ ಗೊತ್ತಿಲ್ಲ. ಒಂದು ಬಂದು ಶಿವಮೊಗ್ಗ ಇರುವಕ್ಕೆ ಕ್ಯಾಂಪಸ್ಸು, ಇನ್ನೊಂದು ಶಿವಮೊಗ್ಗ ನ್ಯಾವಿಲೆ ಕ್ಯಾಂಪಸ್ಸು. ಸೊ ಇದರಲ್ಲಿ ಅಗ್ರಿಕಲ್ಚರ್ BS ಅಗ್ರಿಕಲ್ಚರ್ ಕೊಡ್ತಾರೆ, ಅಲ್ಲಿ ಕೊಡ್ತಾರೆ. ಸೊ ಮೇ ಬಿ 2 ಕ್ಯಾಂಪಸ್ ಇರ್ಬೋದು ಅನಿಸುತ್ತೆ. ಸೊ ಬೆನಿಫಿಟ್ಟು ಶಿವಮೊಗ್ಗದಲ್ಲಿ ಯಾರು ಇದ್ದಾರೋ ಅವ್ರು ಸೇರ್ಕೋಬೋದು. ನೆಕ್ಸ್ಟು ಮಂಡ್ಯದಲ್ಲಿ ಐತೆ. ಸೊ ಮಂಡ್ಯದಲ್ಲಿ ಓನ್ಲಿ ಅಗ್ರಿಕಲ್ಚರ್ ಐತೆ. ಸೊ ನೋಡ್ಕೋಬೋದು, ಕಟ್ ಆಫ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕಲಬುರಗಿ ಐತೆ. ಸೊ ನಾನಿಲ್ಲಿ ಎಲ್ಲ ಮೆನ್ಷನ್ ಮಾಡ್ತಿಲ್ಲ. ಸೊ ಸ್ಟಾರ್ಟಿಂಗ್ 4 ಕಾಲೇಜಸ್ ತೋರಿಸಿದ್ದೀನಿ, ಕಟ್ ಆಫ್ ಹೇಗಿರುತ್ತೆ ಅಂತ. ಮತ್ತು ನೀವೇ ನೋಡ್ಕೊಳ್ಳಿ, ಕೆಳಗಡೆ ಡಿಸ್ಪ್ಲೇ ಕೊಟ್ಟಿರ್ತೀನಿ. ಆ್ಯಂಡ್ ಕೆಳಗಡೆ ಹೋದರೆ ಆ್ಯಂಡ್ ಯಾದಗಿರಿಯಲ್ಲಿ ಐತೆ. ಸೊ ಇನ್ನೂ ಕೆಳಗಡೆ ಹೋದರೆ ಲೈಕ್ ನಮಗೆ ಯಾದಗಿರಿಯಲ್ಲಿ ಐತೆ ನಮಗೆ ಶಹಾಪುರ ಹತ್ರ. ನೆಕ್ಸ್ಟ್ ನಾವು ಚಾಮರಾಜನಗರಲ್ಲೂ ಐತೆ. ಸೊ ಚಾಮರಾಜನಗರ ಐತೆ, ಅದು KVK ಅಂತ ಕ್ಯಾಂಪಸ್ಸು. ಸೊ ಇದು ಓನ್ಲಿ 1 ಕೋರ್ಸ್ ಮಾತ್ರ ಬಿಟ್ಟವ್ರೆ. ಆ್ಯಂಡ್ ಡೋಂಟ್ ವರಿ, ಇವೆಲ್ಲ ಡ್ಯಾಶ್ ಏನು ಕೊಟ್ಟವ್ರಂటే ಆ ಕಾಲೇಜಲ್ಲಿ ಲಾಸ್ಟ್ ಇಯರ್ ಈ ಕ್ಯಾಸ್ಟ್ರಲ್ಲಿ ಯಾರು ಸ್ಟೂಡೆಂಟ್ಸ್ ಜಾಯ್ನ್ ಆಗಿಲ್ಲ ಅಂತ ಅರ್ಥ. ಓಕೆ, ಇದೇನು ಇಂಜಿನಿಯರಿಂಗ್ ಅಲ್ಲ, ಒಂದೇ ಕಾಲೇಜಿಗೆ 300-400 ಮೆಂಬರ್ಸ್ ಜಾಯ್ನ್ ಆಗೋಕ್ಕೆ. ಇದರಲ್ಲಿ ಓನ್ಲಿ ಲೈಕ್ ಒಂದು ಕಾಲೇಜ್ಗೆ 10-15 ಮೆಂಬರ್ಸ್ ಜಾಯ್ನ್ ಆಗ್ತಾರೆ ಅಷ್ಟೇ, ಅಷ್ಟು ಕಾಂಪಿಟೇಷನ್ ಇರುತ್ತೆ. ಮೇ ಬಿ ಫಸ್ಟ್ ರೌಂಡಲ್ಲಿ ಇದು ಕಾಲೇಜ್ ಯಾವ್ದು ಜಾಯ್ನ್ ಆಗಿಲ್ಲ ಅಂತ ಅರ್ಥ. ಸೊ ಬೇಕಂದರೆ ನಾನು ಸೆಕೆಂಡ್ ರೌಂಡ್ದು PDF ಕೊಟ್ಟಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ, ಎರಡೂ ಚೆಕ್ ಮಾಡಿ. ಫಾರ್ ಸಪೋಸ್ ನಿಮಗೆ 1G ಕ್ಯಾಟಗಿರಿ ಏನು ಕೊಟ್ಟಿಲ್ಲ ಅಂತಂದರೆ ಇದ್ರ ಕಂಪೇರ್ ಮಾಡಿ 2AG ಕ್ಯಾಟಗಿರಿ. ಸೊ 2AG ಕ್ಯಾಟಗಿರಿ ಎಷ್ಟಿದೆ? 14,000 ಇದೆ. 14,000 ಇದೆ ಅಂತಾರೆ. 1G ಕ್ಯಾಟಗಿರಿ ಎಷ್ಟಿರ್ಬೋದು? ಮೇ ಬಿ ಅಪ್ರಾಕ್ಸಿಮೇಟ್ ಒಂದು 10K ಇರ್ಬೋದಾ, 12K ಇರ್ಬೋದಾ? ಓಕೆ, ಫಾರ್ ಸಪೋಸ್ 15K ಇದ್ರೂ ಜಾಯ್ನ್ ಆಗ್ಬೋದು. ಯಾಕಂತಂದರೆ ಯಾರು ಅದಕ್ಕೆ ಅಪ್ಲೈ ಮಾಡ್ತಿಲ್ಲ, ಯಾರಿಗೂ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಸಿಗುತ್ತೆ ಅಷ್ಟೇ. ಸೊ ಅದೇ ರೀತಿ ಥಿಂಕ್ ಮಾಡಿ ಹಾಕಿ. ಇದು ಆ್ಯಂಡ್ ಆಲ್ಸೋ ಇಲ್ಲಿ ಕೊಪ್ಪಳ ಇದೆ, ಕೊಪ್ಪಳಲ್ಲಿ ಗಂಗಾವತಿ ಕ್ಯಾಂಪಸ್ಸು. ಆ್ಯಂಡ್ ನೆಕ್ಸ್ಟ್ ಇದು ಓನ್ಲಿ 1 ಕೋರ್ಸ್ಗೆ. ನೆಕ್ಸ್ಟ್ ನಮಗೆ ಬಳ್ಳಾರಿಯಲ್ಲಿ ಐತೆ, ವಿಜಯಪುರಲ್ಲಿ ಐತೆ, ಬಳ್ಳಾರಿ ವಿಜಯಪುರ. ಆ್ಯಂಡ್ ನಮಗೆ ರಾಯಚೂರಲ್ಲಿದೆ, ಮತ್ತು ಹಾವೇರಿಯಲ್ಲಿ ಐತೆ, ರಾಯಚೂರು ಹಾವೇರಿ. ಓಕೆ, ಎಲ್ಲ ಒಂದೊಂದು ಕೋರ್ಸೇ ಬಿಟ್ಟವ್ರೆ. ಮತ್ತು ಹಾವೇರಿ ಡಿಸ್ಟಿಕ್ಕು ಓಕೆ, ಹಾವೇರಿ ಡಿಸ್ಟಿಕ್ ಆಯಿತು. ಮತ್ತು ಧಾರವಾಡಲ್ಲಿ 2 ಕ್ಯಾಂಪಸ್ ಐತೆ, ಧಾರವಾಡಲ್ಲಿ 2 ಕ್ಯಾಂಪಸ್ ಐತೆ. ಒಂದು ಕೃಷ್ಣರಾಜರ
ಅದರಲ್ಲಿ. ಇನ್ನೊಂದು ಕೃಷಿ ನಗರ ಅದರಲ್ಲೊಂದು. ಸೊ 2 ಸೇಮ್ ಕೋರ್ಸ್. ಒಂದು BSc ಅಗ್ರಿಕಲ್ಚರು, ಇನ್ನೊಂದು ಬಂದು BSc ಕಮ್ಯುನಿಟಿ ಸೈನ್ಸ್. ಸೊ 2 ಬೇರೆ ಬೇರೆ ಸಬ್ಜೆಕ್ಟ್. ನೀವು ಮಿಸ್ ಆಗಬೇಕು ಆಪ್ಷನಲ್ ಎಂಟ್ರಿಯಲ್ಲಿ ಧಾರವಾಡ, ಯಾವ ಧಾರವಾಡ ಕ್ಯಾಂಪಸ್ ಹಾಕಿದ್ರ ಲೈಕ್ ಯಾವ್ದಿದು ಕೃಷಿ ನಗರ, ಓಕೆ ಸಾರಿ, ಕೃಷಿ ನಗರ ಕ್ಯಾಂಪಸ್ ಹಾಕಿದ್ದೀರಾ, ಇಲ್ಲ ಅಂತಂದ್ರೆ ಕೃಷಿ ನಗರ ಕ್ಯಾಂಪಸ್ ಹಾಕಿದ್ದೀರಾ. ಸೊ 2 ಡಿಫ್ರೆನ್ಸ್ ಐತೆ. 2 ಒಂದೇ. ಅಲ್ಲಿ ಕೃಷಿ ನಗರ, ಇಲ್ಲಿ ಕೃಷಿ ನಗರ. ಮೇ ಬಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ಇಲ್ಲ ಅಂತಂದ್ರೆ ರಿಯಲ್ ಆಗಿ ಅದು ಕೃಷಿನ, ಇದು ಕೃಷಿ ಸಮಥಿಂಗ್. ನೋಡ್ಕೊಳ್ಳಿ ನೀವು ಬೇಕಾದ್ರೆ, ಇಲ್ಲಿ ಕಾಲೇಜ್ ಆಫ್ ಮತ್ತೆ ರಬ್ ಮಾಡ್ತೀನಿ ನಿಮಗೆ. ಸರಿ ನೋಡ್ಕೊಳ್ಳಿ, ಲೈಕ್ ಇಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಅಂತ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಲೇಜ್ ಆಫ್ ಅಗ್ರಿಕಲ್ಚರ್ UASC ಕ್ಯಾಂಪಸ್ ಅಂತ, ಇಲ್ಲಿ ಕಮ್ಯುನಿಟಿ ಸೈನ್ಸ್ ಯೂನಿವರ್ಸಿಟಿ ಆಫ್ ಹಾಕೋರೆ. ಸೊ 2 ಮಿಸ್ ಮಾಡೋಕೆ ಹೋಗ್ಬೇಡಿ. ಆಪ್ಷನ್ ಎಂಟ್ರ್ ಮಾಡೋ ನಿಮಗೆ ಧಾರವಾಡ, ಲೈಕ್ ಧಾರವಾಡ ಅಂತ ಹಾಕ್ಬಿಡ್ತೀರಾ, ಬಟ್ ನೀವು ಹಾಕಿರೋದು ಅಗ್ರಿಕಲ್ಚರ್ ಅಂತ ಅನ್ಕೊಂಡಿರ್ತೀರಾ, ಬಟ್ ಅಲ್ಲಿ ನಿಮ್ಗೆ ಸಿಕ್ಕೋದು ಕಮ್ಯುನಿಟಿ ಸೈನ್ಸ್. ಸೊ 2 ಬೇರೆ ಬೇರೆ. ಸೊ ನೀವು ನೋಡಿಕೊಂಡು ಆಪ್ಷನ್ ಎಂಟ್ರ್ ಮಾಡಿ, ಇದರಲ್ಲಿ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟು ನಮಗೆ ಎಲ್ಲಿದೆ, ಉತ್ತರ ಕನ್ನಡ ಅಲ್ಲ ಐತೆ. ಅನಾಲ್ಸ್ ನಮಗೆ ಕೊಡಗು ಐತೆ. ಅನಾಲ್ಸ್ ನಿಮಗೆ ಕ್ಯಾಂಪಸ್ಸು ಬಾಗಲಕೋಟೆಲ್ಲೇ ಐತೆ. ಬಾಗಲಕೋಟೆಲ್ಲೇ ಒಂದು ಐತೆ, ಒಂದೇ ಒಂದು ಕೋರ್ಸ್. ಅದು ಆರ್ಕಿಟೆಕ್ಚರ್ ಕೋರ್ಸ್, ಇದು ಆರ್ಕಿಟೆಕಲ್ಚರು. ನಮ್ಗೆ ಮತ್ತೆ ಹಿರಿಯೂರು ಎಲ್ಲಿರೋದು ಗೊತ್ತಿಲ್ಲ, ಚಿತ್ರದುರ್ಗ ಹತ್ರ ಹಿರಿಯೂರು ಹತ್ರ ಐತೆ. ಹಿರಿಯೂರಲ್ಲೇ ನಮಗೆ 2 ಇದೆ, ಒಂದು BSc ಅಗ್ರಿಕಲ್ಚರ್ ಐತೆ, BSc ಆರ್ಟಿಕಲ್ಚರ್ ಐತೆ. ಆ್ಯಂಡ್ ಮತ್ತೆ ನಮಗೆ ಉತ್ತರ ಕನ್ನಡ ಡಿಸ್ಟಿಕಲ್ಲೇ ಐತೆ ಇನ್ನೊಂದು, ಬನವಾಸಿ ರೋಡು, ಸಿರಿಸಿ. ಓಕೆ, ಸಿರಿಸಿ. ಎಷ್ಟು ಜನ ಟ್ರಿಪ್ ಹೋಗಿದ್ರು ಕಾಮೆಂಟ್ ಬಾಕ್ಸ್ ತಿಳಿಸಿ. ನಾನು 8th ಹೋಗಿದ್ದೆ, 8th 9th ಸಿರಿಸಿಗೆ ಹೋಗಿದ್ದೆ, ಚೆನ್ನಾಗಿತ್ತು ಪ್ಲೇಸು. ಮತ್ತು ಬೆಂಗಳೂರಲ್ಲೂ ಇದೆ, ಬೆಂಗಳೂರಲ್ಲಿ ಅಂತ ಐತೆ, ಕಾಲೇಜ್ ಆಫ್ ಆರ್ಕಿಟೆಕ್ಚರ್ GKVK, ಸೇಮ್ ಇದು. ಸೊ ಅವಾಗ ನಾನು ಫಸ್ಟ್ ಮಾತಾಡಿದ್ದು GKVK ಓನ್ಲಿ ಲೈಕ್ ಏನಿತ್ತು, ಲೈಕ್ BSc ಅಗ್ರಿಕಲ್ಚರ್ ಮಾತಾಡಿತ್ತು. ಈಗ BSc ಆರ್ಕಿಟೆಕ್ಚರ್ ಐತೆ. ನೆಕ್ಸ್ಟ್ ಮತ್ತೆ ಬೀದರಲ್ಲಿ ಐತೆ, ಮತ್ತು ಮಧುಗಿರಿಯಲ್ಲಿ ಐತೆ, ಕೊಪ್ಪಳ ಐತೆ, ಮತ್ತು ಕೋಲಾರ ಐತೆ, ಬಾಗಲಕೋಟೆ ಐತೆ. ನೆಕ್ಸ್ಟ್ ಇನ್ನೂ ಜಾಸ್ತಿ ಐತೆ, ಮೈಸೂರಿದೆ, ಬೆಳಗಾಂ ಇದೆ, ಚಿಂತಾಮಣಿ ಇದೆ, ಹೊಸ ಅನ್ಕೊಂತೀನಿ ಚಿಂತಾಮಣಿಯಲ್ಲೂ. ಸೊ ನೆಕ್ಸ್ಟು ರಾಮನಗರ ಡಿಸ್ಟಿಕ್ ಐತೆ. ಸೊ ಇದೆ ಇಷ್ಟು ಟೋಟಲ್ಲು, ಅಷ್ಟೇ ಅನ್ಕೊತೀನಿ. ಇದು ಟೋಟಲ್ ಗೈಸ್. ಮೇ ಬಿ ನಿಮಗೆ ನಂಬರ್ ಆಫ್ ಸೀಟ್ಸ್ ಕಡಿಮೆ ಇರ್ಬೋದು, ನಂಬರ್ ಆಫ್ ಏನಂತಾರೆ, ನಂಬರ್ ಆಫ್ ಕಾಲೇಜಸ್ ಲೋ ಆ್ಯಂಡ್ ಕಂಪೇರ್ ಟು ಲೈಕ್ ಇಂಜಿನಿಯರಿಂಗ್ ಕಾಲೇಜಸ್ ಕಂಪೇರ್ ಮಾಡಿಕೊಂಡ್ರೆ ನಂಬರ್ ಆಫ್ ಕಾಲೇಜಸ್ ಲೋ ಇದೆ. ಅಷ್ಟೊಂದು ಜಾಸ್ತಿ ಇಲ್ಲ ಕಾಲೇಜಸ್ಸು ಅಗ್ರಿಕಲ್ಚರಲ್ಲು. ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಡಿಪೆಂಡ್ ಇರುತ್ತೆ ಏನು ಹೆಂಗಂತ. ಸೊ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನಿಮ್ಮ ರ್ಯಾಂಕ್ ಲೈಕ್ ಬಿಲೋ ಒಂದು 10K ಸಿಕ್ಕಿದೆ ಅಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ ಫಸ್ಟ್ ರೌಂಡಲ್ಲೇ. ಇಲ್ಲ ಅಂತಂದರೆ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡಿ, ಥರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಿ, ಸಿಗುತ್ತೆ. ಫಾರ್ ಸಪೋಸ್ ನಿಮಗೆ ಇನ್ನೂ ಲೈಕ್ ನಮ್ಮ ರ್ಯಾಂಕು ಫಾರ್ ಸಪೋಸ್ ನಿಮಗೆ ಲೈಕ್ 15K ಇಂದ ಲೈಕ್ 25K ಒಳಗಡೆ ಬಂದರೂ ನೀವು ಲೈಕ್ ಥರ್ಡ್ ರೌಂಡ್ವರೆಗೂ ಇರ್ಬೋದು. ಥರ್ಡ್ ರೌಂಡ್ವರೆಗೂ ಇರೋಕ್ಕೆ ಹೋಗಬೇಡಿ, ಲೈಕ್ ಸೆಕೆಂಡ್ ರೌಂಡ್ಗೂ ಟ್ರೈ ಮಾಡಿ. ಸೆಕೆಂಡ್ ರೌಂಡ್ ಸಿಕ್ಕಿಲ್ಲ ಅಂತಂದರೆ ಬೇರೆ ಕೋರ್ಸ್ಗೆ ಹೋಗಿ ಅಷ್ಟೇ. 20K ಲೈಕ್ ಮ್ಯಾಕ್ಸಿಮಮ್. ಆ್ಯಂಡ್ ಅದ್ರ ಮೇಲೆ ಹೋದರೆ ನಿಮಗೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ಮೇ ಬಿ ನಿಮ್ಮ ರಿಸರ್ವೇಷನು ಇದ್ದರೆ ಏನೋ ಸಿಗ್ಬೋದೇನೋ ಗೊತ್ತಿಲ್ಲ. ಬಟ್ 25K ಬಿಲೋ ಇರಬೇಕು, ಪಕ್ಕಾ 25K ಬಿಲೋ ಇದ್ದರೆ ನಿಮ್ಮ ರಿಸರ್ವೇಷನ್ ಸ್ವಲ್ಪ ಏನೋ ಇದ್ದರೆ, ಇಲ್ಲಾಂತಂದರೆ ಸೆಕೆಂಡ್ ರೌಂಡ್ ಇಲ್ಲ ಥರ್ಡ್ ರೌಂಡ್ ಹೋಗಿ ಸಿಗೋ ಚಾನ್ಸ್ ಇರುತ್ತೆ. ಸೊ ಇದು ಲೈಕ್ ಏನಂತಾರೆ ಅಗ್ರಿಕಲ್ಚರ್ BSc ಬಗ್ಗೆ. ಆ್ಯಂಡ್ ಆಲ್ಸೋ ನಾನು ವೆಟರ್ನರಿ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಆಲ್ಸೋ ಇಂಜಿನಿಯರಿಂಗ್ ಬ್ರಾಂಚ್ ಫಾರ್ ಸಪೋಸ್ ನೀವೇನಾದ್ರು ಇಂಜಿನಿಯರಿಂಗ್ ಬರಬೇಕಾಗಿದ್ದರೆ ಇಂಜಿನಿಯರ್ ಬಗ್ಗೆನೂ ಒಂದು ವೀಡಿಯೋ ಮಾಡಿದ್ದೀನಿ. ಎಲ್ಲ ನೋಡಿ ಏನು ಬರುತ್ತೆ ನನ್ನ ರಿಸಲ್ಟು 1 to 2 ಡೇಸು. ಫಾರ್ ಸಪೋಸ್ ನಿಮಗೆ ಆಲ್ರೆಡಿ ನೀವು ರಿಸಲ್ಟ್ ನೋಡಿ ಈ ವಿಡಿಯೋ ನೋಡ್ತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಎಷ್ಟು ಬಂದೈತೆ ಏನು ರ್ಯಾಂಕ್ ಅಂತ. ಆ್ಯಂಡ್ ಆಲ್ಸೋ ನಿಮ್ಗೆ ಏನೇನು ಬೇಕಂದ್ರೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ನನಗೆ ಟಾಪ್ ಕಾಲೇಜಸ್ ಯಾವುದು ಅಂತ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು. ಓಕೆ, ಸೊ ನನಗೆ ಇಂಜಿನಿಯರಿಂಗಲ್ಲಿ ಯಾವ ಕಾಲೇಜ್ ಚೆನ್ನಾಗಿದೆ ಗೊತ್ತು, ಬಟ್ ಅಗ್ರಿಕಲ್ಚರ್ ಬೇಸಲ್ಲಿ ಯಾವ ಕಾಲೇಜ್ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕಾಗಿ ಕಟ್ ಆಫ್ ನೋಡ್ಕೊಂಡು ನೀವೇ ರಿಸರ್ಚ್ ಮಾಡಿ. ಓಕೆ, ಬಟ್ ಇದರಲ್ಲಿ ನನಗೆ ಒಂದು ಲೈಕ್ GKVK ಗುಡ್ ಕಾಲೇಜ್. ನಮ್ಮ ಬಯಾಲಜಿ ಮ್ಯಾಮ್ ಹೇಳ್ತಿದ್ರು GKVK ಇಸ್ ಎ ಗುಡ್ ಕಾಲೇಜ್. GKVK ಅನ್ನೋದು ಗುಡ್ ಕಾಲೇಜು, ನೀವು ಅದನ್ನು ಪ್ರಿಫರ್ ಮಾಡಿ. ಆ್ಯಂಡ್ ದಿಸ್ ಅವರ್ ವಿಡಿಯೋ. ಆ್ಯಂಡ್ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿಬಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.